Hello everyone, welcome to Technical Kannada channel. ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ಹೌ ಟು ಇನ್ಸ್ಟಾಲ್ ವಿಂಡೋಸ್ ಸರ್ವರ್ 2019 ಆನ್ VMware ಮಷೀನ್. ಸೊ ಒಂದು VMware ಮಷೀನಲ್ಲಿ ಒಂದು ವರ್ಚುವಲಿಯಾಗಿ ಯಾವ ರೀತಿ ನಾವು ವಿಂಡೋಸ್ ಸರ್ವರನ್ನು ಸೆಟಪ್ ಮಾಡಬಹುದು ಅನ್ನೋದನ್ನು ನಾವು ಇವತ್ತು ನೋಡೋಣ. ಓಕೆ, ಸೊ ಇವಾಗ ನಾನೇನು ಮಾಡ್ತೀನಿ, VMware ವರ್ಕ್ ಸ್ಟೇಷನನ್ನು ಓಪನ್ ಮಾಡ್ಕೊತೀನಿ. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಸಿಗುತ್ತೆ. ಈ 3 ಆಪ್ಷನಲ್ಲಿ ನೀವೇನು ಮಾಡಬೇಕು, ಈಗ ನ್ಯೂ ಮಷೀನನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ ಜಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್ ಅ ನ್ಯೂ ವರ್ಚುವಲ್ ಮಷೀನ್. ಕ್ಲಿಕ್ ನೆಕ್ಸ್ಟ್. ಇಲ್ಲಿ ಬಂದ್ಬಿಟ್ಟು ನಿಮಗೆ VMware ವಿಂಡೋಸಿಗೂ ಕೂಡ ಸಪೋರ್ಟ್ ಆಗ್ತಾ ಇದೆ, ಲಿನಕ್ಸ್ಗೂ ಕೂಡ ಸಪೋರ್ಟ್ ಆಗ್ತಾ ಇದೆ. ಇಲ್ಲಿ ನೀವು ನಿಮಗೆ ಯಾವ ರೀತಿ ಆಪರೇಟಿಂಗ್ ಸಿಸ್ಟಮ್ ನೀವು ಇನ್ಸ್ಟಾಲ್ ಮಾಡಬೇಕಂತ ಇದ್ರೆ ಅದನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ನಾವು ಇವಾಗ ವಿಂಡೋಸ್ ಸರ್ವರ್ 2019 ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ನೀವು ಏನಾದರೂ ನೇಮ್ ಕೊಡ್ಕೋಬೋದು. ಸೊ ನಾನೇನು ಮಾಡ್ತೀನಿ, ವಿಂಡೋಸ್ ಸರ್ವರ್ ಅಂತ ನಾನು ಇದಕ್ಕೆ ನೇಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೊಕೇಶನ್ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಗೆ. ಸೊ ನಾನಿಲ್ಲಿ VM2 ಅಂತ ನಾನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಆ ಪಾತನ್ನು ಚೂಸ್ ಮಾಡಿದ್ದೀನಿ. ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ನೀವು ನಿಮಗೆ ಹಾರ್ಡ್ ಡಿಸ್ಕ್ ಮೆಮೊರಿ ಎಷ್ಟು ಬೇಕಂತ ನೀವು ಇಲ್ಲಿ ಬೇಕಾದರೆ ಚೇಂಜಸ್ ಮಾಡ್ಕೊಂಡು ಇಟ್ಕೋಬೋದು. ನನಗೆ 60 GB ಸಾಕಾಗಿದೆ, ಸೊ ಅದಕ್ಕೆ ನಾನು ಕ್ಲಿಕ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಈ ಸ್ಟೆಪ್ಪಲ್ಲಿ ನಿಮಗೆ ಇಲ್ಲಿ ನಿಮಗೆ ಡೈರೆಕ್ಟ್ ಇಲ್ಲಿ ಕಾಣಿಸ್ತದೆ, ನೀವು ಈ ಆಪ್ರೇಟಿಂಗ್ ಸಿಸ್ಟಮ್ಗೆ ಏನಂತ ನೇಮ್ ಇಟ್ಟಿದ್ದೀರಾ, ಯಾವ ಲೊಕೇಶನಲ್ಲಿ ಸೇವ್ ಮಾಡಿದ್ದೀರಾ, ಆಪ್ರೇಟಿಂಗ್ ಸಿಸ್ಟಮ್ ವರ್ಷನ್ ಏನಾಗಿದೆ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಾಗಿದೆ. ನಾನಿವಾಗ ಇನ್ಸ್ಟಾಲ್ ಮಾಡ್ತಾ ಇರೋದು ವಿಂಡೋಸ್ ಸರ್ವರ್ 2019 ಆ್ಯಂಡ್ ನಾವು ಹಾರ್ಡ್ ಡಿಸ್ಕನ್ನು 60 ಇಟ್ಟಿದ್ದೀವಿ. ಮೆಮೊರಿ ಅಂದರೆ ರ್ಯಾಮ್ ಬರುತ್ತೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮನ್ನು ನಾನಿಲ್ಲಿ 2 GB ಇಟ್ಟಿದ್ದೀನಿ. ಇದು ಬೈ ಡಿಫಾಲ್ಟಾಗಿ ತಗೊಂಡಿದೆ, ನಾನೇನು ಇಡಲಿಲ್ಲ ಇನ್ನು. ಸೊ ಇದನ್ನು ನೀವು ಚೇಂಜ್ ಮಾಡಬೇಕಂದ್ರೆ ನೀವೇನು ಮಾಡ್ಬೋದು, ಕಸ್ಟಮೈಸಲ್ಲಿ ಹೋಗ್ಬೋದು. ಕಸ್ಟಮೈಸಲ್ಲಿ ನೀವು ಇಲ್ಲಿ ಮೆಮೊರಿಯನ್ನು ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ಮೇಲೇನು ಕಾಣಿಸ್ತಾ ಇದೆ, ಇವಾಗ ನನ್ನ ಲ್ಯಾಪ್ಟಾಪಲ್ಲಿ 16 GB ರ್ಯಾಮ್ ಇದೆ. ಸೊ ಅದಕ್ಕೆ ಇಲ್ಲಿ 16ಗೆ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 16 ತನಕ ನೀವು ಇನ್ಕ್ರೀಸ್ ಮಾಡಬಹುದು ಅಂತ ತೋರಿಸ್ತಾ ಇದೆ. ಮಿನಿಮಮ್ ಅಂದರೆ ಏನಿದೆ, ಮಿನಿಮಮ್ 1 GB ನೀವು ಇಡಬಹುದು. ಸೈಡಲ್ಲೂ ಕೂಡ ಡಿಸ್ಕ್ರಿಪ್ಷನ್ಸನ್ನು ಕೊಟ್ಟಿದ್ದಾರೆ, ನೀವು ಬೇಕಾದರೆ ಇದನ್ನು ನೋಡಿ ರೆಫರೆನ್ಸ್ಗೆ. ಸೊ ನಾನೇನು ಮಾಡ್ತೀನಿ, ಇವಾಗ 8 GB ಅಂತ ಇಡ್ತೀನಿ. ಯಾಕೆ, ಸ್ವಲ್ಪ ನಂದು ಏನು ಪ್ರೊಸೆಸ್ ಇದೆ ಸ್ವಲ್ಪ ಫಾಸ್ಟ್ ಆಗಲಿ ಅಂತ. ಓಕೆ, ಸೊ ನಾನು 8 GB ಇಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ. ಪ್ರೊಸೆಸರ್ 2 ಇನಫ್ ಇದೆ, 2ನೇ ಇರಲಿ. ದೆನ್ CD/DVD ಅಂದರೆ ನಮಗೆ ಆಪ್ರೇಟಿಂಗ್ ಸಿಸ್ಟಮ್, ಯಾವ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕು ಆ ಆಪ್ರೇಟಿಂಗ್ ಸಿಸ್ಟಮನ್ನು ಈ ಪಾತ್ ನೀವು ಇಲ್ಲಿ ಕೊಡಬೇಕಾಗ್ತದೆ. ಸೊ ನಾನೇನು ಮಾಡಿದ್ದೀನಿ, ಆಲ್ರೆಡಿ ವಿಂಡೋಸ್ ಸರ್ವರ್ 2019 ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ISO ಇಮೇಜನ್ನು ನಾನಿಲ್ಲಿ ಪುಷ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆನ್ ಬ್ರೌಸರ್. ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಸೊ ದಿಸ್ ಈಸ್ ಮೈ ಆಪ್ರೇಟಿಂಗ್ ಸಿಸ್ಟಮ್. ಸೊ ಅದಕ್ಕೆ ನಾನು ಇದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ಇನ್ನೂ ಕೂಡ ನೆಟ್ವರ್ಕನ್ನು ಕೂಡ ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಸೊ ನನಗೇನು ಅವಶ್ಯಕತೆ ಇಲ್ಲ. ಸೊ ನೀವೇನಾದರೂ ಆ್ಯಡ್ ಮಾಡಿದಿದ್ರೆ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೋಬಹುದು. ಸೊ ನಾನು ಅದಕ್ಕೆ ಇವಾಗ ಇಲ್ಲಿ ಕ್ಲೋಸ್ ಮಾಡ್ತೇವೆ. ಇವಾಗ ಕ್ಲೋಸ್ ಮಾಡಿಬಿಟ್ಟು ಕ್ಲಿಕ್ ಆನ್ ಫಿನಿಶ್. ವರ್ಚುವಲ್ ಮಷೀನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಸ್ಟೇಟಸ್ ಕಾಣಿಸ್ತಾ ಇದೆ. ಇವಾಗ ವರ್ಚುವಲ್ ಮಷೀನ್ ಆಫ್ ಆಗಿದೆ. ಇದಕ್ಕೆ ನಾನೇನು ಮಾಡ್ಕೋಬೇಕು, ಇದನ್ನು ಆನ್ ಮಾಡ್ಕೋಬೇಕು. ಆನ್ ಮಾಡೋದು ಯಾವ ರೀತಿ, ಪವರ್ ಆನ್ ದಿಸ್ ವರ್ಚುವಲ್ ಮಷೀನ್. ಜಸ್ಟ್ ಕ್ಲಿಕ್ ಕೊಡಿ. ಇಲ್ಲಿ ಇದನ್ನು ನೀವು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊ, ನೀವು ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬಹುದು. ದೆನ್ ಕ್ಲಿಕ್ ಆನ್ ಎಂಟರ್. ಇವಾಗ ನಮ್ಮದು ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ತಾ ಇದೆ.
ಓಕೆ ಗೈಸ್, ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಯಿತು. ಇವಾಗ ನಾವು ಜಸ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಕೊಡಬೇಕು. ಬಟ್ ಒನ್ ಥಿಂಗ್, ಇಲ್ಲಿ ನೀವು ವಿಂಡೋಸ್ 10 ಮತ್ತು ವಿಂಡೋಸ್ 11 ಇರಲಿ, ಇದು ಕ್ಲೈಂಟ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದೇ ಇನ್ಸ್ಟಾಲ್ ಮಾಡ್ತೀರಾ ಅಲ್ಲಿ ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಯೂಸರ್ ನೇಮನ್ನು ಕೊಟ್ಕೋಬಹುದು. ಬಟ್ ಸರ್ವರಲ್ಲಿ ಇದು ಒಂದು ಅಡ್ಮಿನಿಸ್ಟ್ರೇಟರ್ ಆಗಿರೋದಕ್ಕೆ ನೀವು ಇದು ಡಿಫಾಲ್ಟಾಗಿ ಅಡ್ಮಿನಿಸ್ಟ್ರೇಟರ್ ಯೂಸರ್ ನೇಮನ್ನೇ ಕಾಣಿಸುತ್ತೆ. ನೀವಿಲ್ಲಿ ಪಾಸ್ವರ್ಡನ್ನು ಕೊಡ್ಬೋದು. ನಾನಿಲ್ಲೊಂದು ಪಾಸ್ವರ್ಡನ್ನು ಕೊಡ್ತಾ ಇದ್ದೀನಿ. ಕ್ಲಿಕ್ ಆನ್ ಫಿನಿಶ್. ಓಕೆ ಗೈಸ್, ಇವಾಗ ಇಲ್ಲಿ ರೀಸ್ಟಾರ್ಟ್ ಅನ್ನು ಕೇಳ್ತಾ ಇದೆ. ಇವಾಗ ನೀವು ಫಿಸಿಕಲ್ ಸಿಸ್ಟಮ್ ಅಲ್ಲಿ ವಿಂಡೋಸ್ ಸರ್ವರ್ ಅನ್ನು ಇನ್ಸ್ಟಾಲ್ ಮಾಡಿದ್ರೆ ನೀವು ಬಂದ್ಬಿಟ್ಟು ಡೈರೆಕ್ಟ್ಲಿ ರೀಸ್ಟಾರ್ಟ್ ಅನ್ನು ಕೊಡ್ಬೋದು, ಆರ್ ಎಲ್ಸ್ ನೀವು ಕಂಟ್ರೋಲ್ ಆಲ್ ಡಿಲೀಟ್ ಅನ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ಅನ್ಲಾಕ್ ಮಾಡ್ಬೋದು ಇದಕ್ಕೆ. ಬಟ್ ಇದೇ ನೀವು VMware ಅಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಸ್ಕ್ರೋಲ್ ಡೌನ್ ಮಾಡಿ ಕ್ಲಿಕ್ ಆನ್ ದಿಸ್ ಐಕಾನ್. ಇದೇನಾಗುತ್ತೆ, ಆಟೋಮೆಟಿಕಲಿ ರೀಸ್ಟಾರ್ಟ್ ತಗೊಳುತ್ತೆ. ಇವಾಗ ನಾವು ಪಾಸ್ವರ್ಡನ್ನು ಕೊಡೋಣ. ಸೊ ನಾವು ಇವಾಗ we are able to log in our Windows 2019 server. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮದು ಸರ್ವರ್ ಜರ್ನಿ. ಇದರಲ್ಲಿ ನೆಕ್ಸ್ಟ್ ನಿಮಗೆ ನಾನು ಇನ್ನಷ್ಟು ತುಂಬ ರೋಲ್ಸ್ ಯಾವ ರೀತಿ ಇರುತ್ತೆ ಸರ್ವರ್ನಲ್ಲಿ, ಒಂದು ಇವಾಗ ಆಫೀಸ್ ಇಂಡಸ್ಟ್ರಿನಲ್ಲಿ ಯಾವ ರೀತಿ ಇವಾಗ ಸರ್ವರನ್ನು ಸೆಟಪ್ ಮಾಡ್ತಾ ಇದ್ದಾರೆ, ಯಾವ ಫೀಚರ್ಸ್ ರನ್ನಿಂಗಲ್ಲಿ ಇದೆ ಇವಾಗ, ಇದನ್ನೆಲ್ಲ ನಾನು ಟೆಕ್ನಾಲಜಿನ ನಾನು ನಿಮಗೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ನಮ್ಮ ಜೊತೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವು ವಿ ಹ್ಯಾವ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ವಿಂಡೋಸ್ ಸರ್ವರ್ 2019. ಬನ್ನಿ ನೋಡೋಣ ಇವಾಗ ಏನೇನಿದೆ ಅಂತ ಸರ್ವರ್ ಮ್ಯಾನೇಜರಲ್ಲಿ. ಸೊ ನೀವು ಫಸ್ಟ್ ಟೈಮಲ್ಲಿ ಇನ್ಸ್ಟಾಲ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಓಕೆ, ನಾನು ಇದ್ರ ಬಗ್ಗೆ ಒಂದು ಯಾವ ರೀತಿ ಇದೆ ಇದು ಕಂಪ್ಲೀಟಾಗಿ ಓವರ್ ವ್ಯೂನ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಇದರಲ್ಲಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಏಕೆ ಮತ್ತೊಂದು ರೀತಿ ಯಾವುದಿದೆ ವಿಂಡೋಸ್ ಸರ್ವರನ್ನು ಲೈಕ್ ಯಾವ ರೀತಿ ಇನ್ಸ್ಟಾಲ್ ಆಗಿದೆ ಅಂತ ಇದು ನೋಡಲಿಕ್ಕೆ ಒಂಥರ ವಿಂಡೋಸ್ 10 ಥರನೇ ಕಾಣ್ತಾ ಇದೆ. ಬಟ್ ದಿಸ್ ಒನ್ ಈಸ್ ವಿಂಡೋಸ್ ಸರ್ವರ್ 2019. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮದು ವಿಂಡೋಸ್ ಸರ್ವರ್ ಜರ್ನಿನ. ನಾನು ಇನ್ನೂ ಅಷ್ಟು ವೀಡಿಯೋಸ್ಗಳನ್ನು ತರ್ತೀನಿ, ಲೈಕ್ ಯಾವ ರೀತಿ ಒಂದು ಕಂಪ್ನಿನಲ್ಲಿ ಸರ್ವರನ್ನು ಸೆಟಪ್ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿ ರೂಲ್ಸನ್ನು ನಡೆಸ್ತಾ ಇದ್ದಾರೆ, ಯಾವ್ಯಾವ ರೀತಿ ಪಾಲಿಸೀಸ್ ರನ್ ಆಗ್ತಾ ಇದೆ, ಇನ್ನಷ್ಟು ತುಂಬ ಅಷ್ಟು ನಾವು ಸರ್ವರಲ್ಲಿ ಕಲಿಯೋದಿದೆ. ಸೊ ಇದೆಲ್ಲ ನನ್ನ ಜೊತೆ ಕಲೀಲಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.